ಕೋಲಾರ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ಗೊತ್ತಿದೆ. ಕಲ್ಪನೆ ಮಾಡಿಕೊಂಡು ಗಾಬರಿ ಮಾಡಿಕೊಂಡಿದ್ದಾರೆ. ಕೋಲಾರದ ಟಿಕೆಟ್ ಇನ್ನೂ ಘೋಷಿಸಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಮುನಿಯಪ್ಪರ ಅಭಿಪ್ರಾಯವನ್ನ ಪಡಿತೀವಿ, ಕೋಲಾರದ ಶಾಸಕರ ಅಭಿಪ್ರಾಯವನ್ನು ಕೂಡ ಪಡಿತೀವಿ, ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೂ ಸಹ ಟಿಕೆಟ್ ಘೋಷಣೆ ಆಗಿಲ್ಲ. ಏನೇನೋ ಕಲ್ಪನೆ ಮಾಡಿಕೊಂಡು ಗೊಂದಲ ಕ್ರಿಯೇಟ್ ಆಗಿದೆ. ಕೋಲಾರ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಗಾಬರಿ ಮಾಡ್ಕೊಂಡಿದ್ದಾರೆ ಅಷ್ಟೇ. ಯಾವ ಟಿಕೆಟು ಅನೌನ್ಸ್ ಮಾಡಿಲ್ಲ. ಇವತ್ತು ಕೂತ್ಕೊಂಡು ಮಾತಾಡ್ತೀವಿ. ಎಲ್ಲ ಪಾರ್ಟಿ ಲೈನಲ್ಲಿ ಇರಬೇಕು. ಪಾರ್ಟಿ ಶಿಸ್ತಿನ ಪ್ರಯಾರಿಟಿ ನಮಗೆ. ಇಲ್ಲೂ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿನೂ ಹೇಳ್ತಾ ಇದ್ದಾರೆ, ಡೆಲ್ಲಿಯವರು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಫಸ್ಟ್ ಎವ್ರಿ ಒನ್ ಶುಡ್ ಬಿ ಇನ್ ದಿ ಲೈನ್ ಆಫ್ ಪಾರ್ಟಿ. ಮುನಿಯಪ್ಪರು ಹೇಳ್ತಾರೆ ಸಾಂಪ್ರದಾಯಿಕವಾಗಿ ಕೊಟ್ಟಂತೆ ಎಡಗೈ ಸಮುದಾಯಕ್ಕೆ ಕೊಡಬೇಕು ಅಂತ. ಅದನ್ನೆಲ್ಲ ಆಯಿತು, ನಮ್ಗೆ ಗೊತ್ತಿದೆ ಯಾರು ಕೊಡಬೇಕು ಅಂತ. ಮುನಿಯಪ್ಪನವ್ರು ಸೀನಿಯರ್ ಲೀಡ್ರಿ, ಅವ್ರ ಅಡ್ವೈಸು ನಾವು ಗಮನಿಸೋಣ. ಬೇರೆಯವ್ರ ಅಡ್ವೈಸು, MLA ಅಡ್ವೈಸು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.